ಇದೆ. ಅದಿತಿ ಅಂತಂದ್ರೆ ಇಟ್ಸ್ ಅ ಟೈಮ್ಲೆಸ್, ದೇರ್ ಇಸ್ ನೋ ಟೈಮ್ ಬೌಂಡ್ ಫಾರ್ ಎನಿಥಿಂಗ್ ಅಂತ. ಸೊ ಈ ಅದಿತಿ ಶೀರ್ಷಿಕೆ ಮುಂದೆ ಏನು ಅಡಗಿದೆ, ನಿಜಕ್ಕೂ ಒಂದು ಕುತೂಹಲಕಾರಿ ಒಂದು ಮನೋವಿಜ್ಞಾನ ಥ್ರಿಲ್ಲರ್, ಇದು ಸೈಕಲಾಜಿಕಲ್ ಥ್ರಿಲ್ಲರ್. ಹೂ ಇಸ್ ಅದಿತಿ, ಯಾಕೆ ಬಂದು, ಏನು ಮಾಡೋದು? ಸೊ ಇಟ್ಸ್ ಅ ವೆರಿ ಬಿಗ್ ಮಿಸ್ಟ್ರಿ. ಶಾರ್ಟಿಂಗ್ 5 ಶಾರ್ಟಲ್ಲಿ ಒಂದು ಮೂವಿನ ತೆಗೆಯೋದು ನಾಟ್ ಅನ್ ಈಸಿ ಜಾಬ್. 5 ಶಾರ್ಟಲ್ಲಿ ಒಂದು ಇಡೀ ಸಿನಿಮಾ ತೆಗೆಯೋದು ಅಂತಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಬೇಕು, ವರ್ಕ್ಶಾಪ್ಗಳು ನಡಿಬೇಕು. ವರ್ಕ್ಶಾಪ್ಗಳು ನಡೆಸಿ ಪ್ರತಿಯೊಬ್ಬರಿಗೂ ಒಂದು ಟ್ರೈನಿಂಗ್ ಕೊಟ್ಟು ಕ್ಯಾಮ್ರಾ ಆ್ಯಂಗಲ್ ಯಾವ ಆ್ಯಂಗಲಲ್ಲಿ ಹೋಗುತ್ತೆ, ಒಂದು ಶಾರ್ಟಲ್ಲಿ 20 ನಿಮಿಷ ಚಿತ್ರೀಕರಣ ಆಗಬೇಕು. ಅದನ್ನು ಅದ್ಭುತವಾಗಿ ನಮ್ಮ ಕ್ಯಾಮ್ರಾಮನ್ ಹಾಗೂ ಡೈರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ನಟ ನಟಿಯರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. 5 ಶಾರ್ಟಲ್ಲಿ ಇಡೀ ಸಿನಿಮಾ ಆಗಿದೆ. ಸೊ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಟೀಮ್. ಐ ರಿಕ್ವೆಸ್ಟ್ ದಿ ಡೈರೆಕ್ಟರ್ ಟು ಸ್ಪೀಕ್ ಇನ್ ಫ್ಯೂ ವರ್ಡ್ಸ್ ಅಬೌಟ್ ದಿಸ್. ನಮಸ್ಕಾರ. ನಮಸ್ಕಾರ ಇವಾಗ ನನ್ನ ಹೆಸರು ಸೋಲಮನ್ ಕೇಳಿದೆ. ಇದು ನನ್ನ 3ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ವರ್ಲ್ಡ್ ಅಚೀವ್ಮೆಂಟ್ ಹೇಳ್ಬೋದು. ಟೋಟಲ್ ಮೂವಿ ಮಾಡುವಾಗ ಒಂದು 5 ಶಾರ್ಟಲ್ಲಿ ಮೂವಿ ಮಾಡಬೇಕಂತ ನಾನು ನ್ಯಾಷನಲ್ ಸರ್ ಡಿಸೈಡ್ ಮಾಡ್ತಾ ಇದ್ದೀವಿ. ಆ ಸಬ್ಜೆಕ್ಟ್ ಯಾವ ಥರ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡು ಈಚ್ ಶಾರ್ಟ್ ಇಟ್ಟು ಅರೌಂಡ್ 25 ಮಿನಿಟ್ಸ್ ಪ್ಲ್ಯಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ನಮ್ಮ ಗಿಂಬಲ್ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮ್ಯಾನು PKS ದಾಸನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಫಿಲ್ಮ್ ಮಾಡಿದ್ದಾರೆ. ಅವರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಯಲ್ಲಿ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ಥರ ಪ್ಲ್ಯಾನಿಂಗು, ಟೋಟಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ಲರಿಗೂ ಒಂದು ವರ್ಕ್ಶಾಪ್ ಕೊಟ್ಟು, ಮೋರ್ ದೆನ್ 2 to 3 weeks ವರ್ಕ್ಶಾಪ್ ಕೊಟ್ಟು ಅವ್ರು ಮ್ಯಾಕ್ಸಿಮಮ್ ಅವ್ರಿಗೆ ಔಟ್ಪುಟ್ ತಗೋಬೇಕಂದ್ರೆ ಆ ಕ್ಯಾರೆಕ್ಟರ್ಸ್ ಅವ್ರು ಇಂಪ್ರೂವ್ ಮಾಡಿಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಮೂವಿ. ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಆ ಕಷ್ಟ ನಾನು ಮುಂದಿದ್ದ ನಮ್ಮ ಆರ್ಟಿಸ್ಟ್ ಯಾವ ಥರ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳ್ಬೋದು. ಪ್ಲಸ್ ಇದು ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟು. ಈ ಸಮಾಜಕ್ಕೆ ಅತಿ ಬೇಕಾಗಿರೋ ಒಂದು ಮೆಸೇಜು. ಆ ಜೊತೆಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಎ ಮಿಸ್ಟ್ರಿ ಅಬೌಟ್ ಫಿಮೇಲ್ ಲೈಫ್ ಅಂತ ಒಂದು ಕತೆ ಮಾಡ್ಕೊಂಡಿದ್ವಿ. ಆ ಕಥೆಯಿಂದ ಮಾಡಿದ ಸಿನಿಮಾ ಇದು. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಭಾಳ ಐ ವೇಟೆಡ್ ವೆರಿ ಲಾಂಗ್, ಆಲ್ ಯು ಪೀಪಲ್. ಸಾರಿ ಫಾರ್ ದಟ್. ಫಸ್ಟ್ ಐ ವಿಲ್ ಟೇಕ್ ಅಪಾಲಜಿ ಫ್ರಮ್ ಯು ಪೀಪಲ್. Can you repeat? ಹಾಂ, ಅದಿತಿ ಅರ್ಥ ಆಗ್ತಾ ಇಲ್ಲ. ಹಾಂ, ಸಿ ಐ ವಾಂಟ್ ಟು ಡೂ ಸಮಥಿಂಗ್ ಯುನಿಕ್ ಆಲ್ವೇಸ್. ಹೊಸತನ ಮಾಡಬೇಕಂತಲೇ ಇದು ಪ್ಲಾನ್ ಮಾಡಿದ್ದು. ಆಲ್ಮೋಸ್ಟ್ ಐ ವಾಸ್ ಥಿಂಕಿಂಗ್ ದಿಸ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮೋರ್ ದೆನ್ 1 year. 1 year ಇದು ಪ್ಲಾನ್ ಮಾಡ್ತಾ ಇದೆ. ಇದು ಸಾಧ್ಯ ಮಾಡ್ಬೋದಾ ಅಂತ. ಯಾಕೆಂದರೆ ವರ್ಲ್ಡ್ ಫಸ್ಟ್ ಟೈಮ್ 5 ಶಾರ್ಟ್ ಮೂವಿ. ಇದುವರೆಗೂ ಈ ಪ್ರಯತ್ನ ಯಾರೂ ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮು. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇ ಆರ್ ಆಲ್ ಕೋಆಪರೇಟೆಡ್ ವಿತ್ ಅಸ್. ಆ್ಯಂಡ್ ಸ್ಪೆಷಲಿ ಮೈ ಇಶಾನಾ, ಶಿ ಈಸ್ ಆಲ್ಮೋಸ್ಟ್ 1 month ಐ ಟ್ರೈನ್ ಮಾಡಿ ಒಂದೊಂದು ಶಾರ್ಟ್ನು ಬಂದು 20 ನಿಮಿಷ, 19 ನಿಮಿಷ, 18 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನು ನಾನು ಅಗೇನ್ ವಿ ಪ್ಲಾನ್ ಟು ಇನ್ಸರ್ಟ್ ದ ಸಾಂಗ್ ಅಗೇನ್. ಹರ್ಷಿತಾ ಕಲಂಗರ್, ಶಿ ಈಸ್ ಎಂಟರ್, ಆ್ಯಂಡ್ one song I given for her because should get entertainment with the audience. ಅದಕ್ಕೋಸ್ಕರ ಮಾಡಿರೋದು. And moreover, all dialogue writers, all are women because it's totally women show ಇದು. So anything else?
ತೆಗೆದಿದ್ದಾರೆ. ಬಟ್ಟು ಆ 5 ಶಾಟ್ನ ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್ ದಿಸ್. ಎಲ್ಲಾನು ಒಂದು ಶಾಟ್ ಮಾಡ್ತಾರೆ, ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಆ್ಯಂಡ್ ಮೋರ್ ಓವರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾದಲ್ಲಿ ಮಾಡಿಲ್ಲ, ರೆಡ್ ಪಿಕ್ಕು. ಇಟ್ ಇಸ್ ವೆರಿ ಹೆವಿ. PK ದಾಸ್ ಅವರು ಭಾಳ ಕಷ್ಟಪಟ್ಟರು ಇದು ಮಾಡೋಕ್ಕೆ. ಆ್ಯಂಡ್ ಈವನ್ ಒಂದೊಂದು ಶಾಟ್ ತೆಗೆಯುವಾಗಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸ್. ಕೈಯೆಲ್ಲ ಅವ್ರಿಗೆಲ್ಲ ನೋವಾಗುತ್ತೆ. ಈವನ್ I couldn't explain. They're all cooperated, all the technician. And one more thing, in our movie there is 3 music directors are there. One is Ramesh Krishna, another one Raj Bhaskar, Krishna Priyadarshan. She's from Abu Dhabi. We tried first time AI, total one song AI nalli ide, adu nan play madilla illi. So this is only women subject totally, and people should see and give a good result for us. Psychological thrill movie. Psychological thrill movie. No, ಇದು 5 ಶಾಟ್ ಸಪರೇಟ್, ಸಾಂಗ್ ಮಾತ್ರ ಇನ್ಸೆಟ್ ಮಾಡಿದ್ವಿ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಗೋಸ್ಕರ. Any more question? 5 shot is exclusive of those songs. Yes. The total movie duration is 1 hour 45 minutes. Censor ಆಗಿದೆಯಾ? Huh? Censor ಆಗಿದೆಯಾ? Movie censor ಆಗಿದೆಯಾ? Censor ಆಗಬೇಕು ಈ ವರ್ಷ. Anything else? ಸ್ಪೆಷಲ್ ಏನಿದ್ರೆ ಇದರಲ್ಲಿ ಈ 5 ಶಾರ್ಟ್ಸ್ ಮಾಡಿದ್ದೀವಿ ಮೂವೀಸ್. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಶೂಟ್ ಆಗ್ತಾರೆ, ಡೈಲಾಗ್ಸ್ ಬರಬೇಕು. ಆವಾಗ ಯಾವ ಥರ ಮಾಡಿದರೆ ಪರ್ಫೆಕ್ಟ್ ಇರಬೇಕು ನೋಡ್ಕೊಂಡೇ ಮಾಡಿದ್ವಿ. ಇದು ಆ್ಯಕ್ಚುಲಾಗಿ ಇವಾಗ ಮೇಡಮ್ ಹೇಳಿದಾರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾಡಿದ್ವಿ ಅಂತ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಆ್ಯಂಡ್ ಕೊಂಕಣಿ, ಇಷ್ಟು ಲ್ಯಾಂಗ್ವೇಜ್ ಇದೆ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಈ ಸಿನಿಮಾ ಅತಿಥಿ, ನನ್ನ ಪಾತ್ರ ಅತಿಥಿ ಈ ಸಿನಿಮಾದಲ್ಲಿ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದರೆ ಇದು ತುಂಬ ವಿಭಿನ್ನವಾದ ಸಬ್ಜೆಕ್ಟ್, ಯಾರು ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್. ಸರ್ ಹೇಳ್ದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ, ಆ್ಯಂಡ್ ಹೇಳಬೇಕು ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಸ್ ಅಬೌಟ್ ಚೈಲ್ಡ್ ಮಾಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದ್ರು ಎಲ್ಲಾದರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಸೊ ಯಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗಲ್. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗಲ್. ಈ ಮೂವಿನಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಸರ್ ನನಗೆ ತುಂಬ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತು ಎಲ್ಲ ಟೀಮ್ ಆ್ಯಕ್ಟರ್ಸ್ಗೆ ಐ ಟೆಲ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತಯಾರಿದ್ದಾರೆ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು 27 ಮೂವೀಸ್ ಮಾಡಿದ್ದೀನಿ. ಇದು ನಂದು 27th ಸಾಂಗ್. ಬೇರೆದೆಲ್ಲ ಬಂದ್ಬಿಟ್ಟು ನಾನು ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಎಲ್ಲ ಮಾಡಿದ್ದೀನಿ. ಅದರಲ್ಲಿ 16 ಮೂವಿ ಇನ್ನೂ ರಿಲೀಸ್ ಆಗಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ದೇವರ ಆಶೀರ್ವಾದ ಅಷ್ಟೇ. ಥ್ಯಾಂಕ್ ಯು. Hello everyone, Namaste, very good evening.
ಸೊ ನಾನು ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ, ನಾನು ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು, ಇವತ್ತಿಗೂ ನೆನ್ಪಿಟ್ಕೊಂಡು ಕೆಂಡ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಬಂದು ಮಾತಾಡ್ಸಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಿತಿ ಒಪ್ಕೊಳ್ಬೇಕಂದ್ರೆ ಒಂಥರ ನಮ್ಮದು ಒಂದು ದೊಡ್ಡ ಸ್ಟೋರಿ ಇದೆ, ಹೇಳ ಸರ್? ಓಕೆ, ಫಸ್ಟ್ ಆ್ಯಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, ಸಿಂಧು ಭೈರವಿ ಅಂತ ಕವಿತಾ ರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡಕ್ ಬಂದಿದ್ರು ನಮ್ಮ ಟೀಮ್. ಐ ಮೀನ್ ಸುಲಮನ್ ಸರ್, ರೋಡ್ರೆ ಸರ್, ಮತ್ತೆ ನಮ್ಮ ರೊಮ್ಯಾಂಟಿಕ್ ಸ್ಟಾರ್ ಇಲ್ಲಿದ್ರ ಇಷ್ಟು ಜನರು ಅಲ್ಲಿ ಲೊಕೇಶನ್ ನೋಡ್ತಾ ಇದ್ರು. ಸೊ ನಾನಲ್ಲಿ ಆಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಕರೆದು, ನಾನು ಯೂಶಲಿ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಸೆಲ್ಫಿ ತಗೊಳ್ಳೋದು ಗೊತ್ತಿರುತ್ತಲ್ಲ ನಿಮಗೆ. ಸೊ ಆತರ ಏನೋ ಕರೀತಿದ್ದಾರೆ ಅಂತ ಫಸ್ಟ್ ಇವರೇ ಕರೆದಿದೆ ಅಂತ, ಅವ್ರನ್ನ ನೋಡಿ ಅವ್ರು ಕರೆದ್ರೆ ಅವ್ರನ್ನ ಹೋಗ್ಬೇಕು ಅಂತ ಅನ್ಸುತ್ತಾ ಅಂತ. ಸೊ ಆಮೇಲೆ ಓಕೆ ಐ ಥಾಟ್ ಸೆಲ್ಫಿ ಇಸ್ ಕಾಲಿಂಗ್ ಅಂತ. ಆಮೇಲೆ ಮ್ಯಾಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದಾ? ಅಲ್ಲಿಗೆ ಒಂದು ಸೆಕೆಂಡ್ ನಂಗೆ ಶಾಕ್ ಆಯ್ತು, ಏನು ಮಾತಾಡ್ಬೇಕು ಇವ್ರು, ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ ಒಂದು ಸಿನಿಮಾ ಇದೆ ಮ್ಯಾಮ್, ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಾನು ಡೈರೆಕ್ಟ್ರು ಮಾತಾಡ್ತಾರೆ, ನನಗಿಂತ ಬೆಟರಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಫೈನ್ ಅಂತ ನೆಕ್ಸ್ಟ್ ಸೋಲಮನ್ ಸರ್ ಬಂದು, ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲಿಷ್ ಇತ್ತು. ಸೊ ಹಿ ಎಕ್ಸ್ಪ್ಲೇನ್ ವೆರಿ ವೆಲ್ ಆಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದ್ರೆ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೋ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡಿದ್ದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೇನ್ ಮಾಡಿದ್ರು, ಬಟ್ ನನಗೆ ಮೇನ್ ಆಗಿ ಅವ್ರದ್ದು ಕತೆ ಇಷ್ಟ ಆಗಿದ್ದು, ಓಕೆ ಒಂದು ಹೆಣ್ಮಗು ಬಗ್ಗೆ ಇದು ಕತೆ. ಅಂಡ್ ಇವಾಗ ನಮ್ಮ ಜನರೇಷನ್ ಹೆಣ್ಮಕ್ಳು ಏನೇನು ಕಷ್ಟಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ ಅದೊಂದು ಅಷ್ಟೇ ಅರ್ಥ ಆಗಿದ್ದು. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಿಲ್ಲ. ಓಕೆ ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೆಲ್ ಸೋ ಹ್ಯಾಪಿ ವಿತ್ ದಿಸ್ ಸ್ಟೋರಿ. ಒಂದಿನ ಅಷ್ಟೇ ಅನ್ಸುತ್ತೆ ನಾನು ಆಫೀಸಿಗೆ ಬಂದಿದ್ದು. ಎಸ್ ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿಮ್ಮ ಕ್ಯಾರೆಕ್ಟರ್ ಥರ ನೀನು ಏಂಜಲ್ ಅಂತ ಅಂದ್ರು. ಏಂಜಲ್ ಅಂದ ತಕ್ಷಣ ಓ ವಾ ಫ್ಲೈಯಿಂಗ್ ಅಂತ. ಬಟ್ ಆಮೇಲೆ ಓಕೆ ಸರ್ ಎಸ್ ತುಂಬ ಖುಷಿ ಆಯಿತು, ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸುಲಮನ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ಆ್ಯಂಡ್ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್, ಫಾರ್ ಅವರ್ ಸೆಲ್ಫ್ಸ್. ಯಾ Hello, ನನ್ನ ಹೆಸರು ಯಶ. So first of all, thank you director sir for giving me this opportunity, and Rauga sir also, and teamಗೆ best wishes ಹೇಳ್ತಾ. I'm really happy to work with this team because ಇದರ world's first 5 short movie, it's like different ಅಲ್ವಾ, so we experienced and ಇದು ಮಾಡ್ಕೊಳ್ತಾರೆ. So I'm like very happy about it. Thank you. Hello everyone, ನನ್ನ ಹೆಸರು ಆರ್ತಿ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಲೈಕ್ ಎಲ್ಲರ ಲೈಫಲ್ಲೂ ಇದು ನಡೆದಿರುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆನೇ ಬಂದಿಲ್ಲ. ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು. ನನಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮಿಗೆ, ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಫಸ್ಟ್ ಮೊದಲಿಗೆ ಹೇಳಬೇಕಂದ್ರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಸುನಿಲ್. ಸೀರಿಯಲ್ ಸಿನಿಮಾ ಎಲ್ಲ ಮಾಡಿದ್ದೀನಿ. ಸೊ ನನಗೇನಂತಂದರೆ ಈಗ ನೆಲ್ಸನ್ ಯೂಸರ್ಸ್ ಅವರು ಸಿನಿಮಾದಲ್ಲಿ ಮೊದಲು ಮುಂಚೆ ನಾನು ಮಾಡಿದ್ದೆ. ಸೊ ಆಮೇಲೆ ಇವರು ಕೂಡ ನನಗೆ ಹಳೆಯ ಪರಿಚಯ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ನನಗೆ ಒಂದು ಅತಿಥಿ 5 ಶಾರ್ಟ್ಸ್ ಮೂವಿ ಆ್ಯಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು ಸಿನಿಮಾ ರಿಲೀಸ್ ಆದಮೇಲೆ. ಇರಲಿ, ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬ ಟೀಮ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಕುಮುದವಲ್ಲಿ ಅರುಣಮೂರ್ತಿ ಅಂತ. ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆಯುವಂಥ ಸೌಭಾಗ್ಯವನ್ನು ನನಗೆ ಟೀಮ್ ಅವ್ರು ಕೊಟ್ಟರು. ರೋಜರ್ ಸರ್ ನನಗೆ ಬಹಳ ವರ್ಷದಿಂದ ಪರಿಚಯ. ನಾನು ಕೂಡ ಒಬ್ಬಳು ನಟಿ, ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದೇನೆ. ಈಗ ಸದ್ಯಕ್ಕೆ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ, ಅನಯಾನಲ್ಲಿದ್ದೀನಿ. ಕೆಲವೊಂದು ಸೀರಿಯಲ್ಗಳಿಗೆ ಸಂಭಾಷಣೆ ಬರೆದಂತಹ ಅನುಭವ ಇತ್ತು ನನಗೆ ಮುಂಚೆ, ಬಟ್ ಸಿನಿಮಾಗೆ ಮೊದಲ ಬಾರಿಗೆ ಬರೆದಿದ್ದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯ ಅನುಭವ. ಯಾಕೆ ಅಂತಂದರೆ
ಕನ್ನಡದಲ್ಲಿ ಮೊದಲು ಬರೆದು ನಂತರ ಬೇರೆ ಭಾಷೆಗಳಿಗೆ ಅದನ್ನ ಅನುವಾದ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನಾನು ಸಂಭಾಷಣೆಯನ್ನು ಬರಿಬೇಕಾಯ್ತು. ಜೊತೆಗೆ 5 ಶಾರ್ಟ್ಗೆ, ಒಂದು ಶಾರ್ಟ್ 20 ನಿಮಿಷಕ್ಕೆ ಒಂದೇ ಫ್ಲೋನಲ್ಲಿ ಸಂಭಾಷಣೆ ಬರಿಬೇಕಾಯ್ತು. ಆಮೇಲೆ ಮತ್ತೆ ಇನ್ನೊಂದು ಶಾರ್ಟ್ಗೆ ಪ್ಲಸ್ ಒಂದು ವಿಭಿನ್ನವಾದಂತಹ ಪಾತ್ರ ಬರುತ್ತೆ. ಆ ಪಾತ್ರದ ಅದು ಸಿನಿಮಾ ನೋಡೇ ತಿಳ್ಕೊಬೇಕು ನೀವು. ತುಂಬಾ ಅದ್ಭುತವಾದಂತಹ ಪಾತ್ರ ಅದು. ಆ ಪಾತ್ರನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿ ಒಂದು ಸಂಭಾಷಣೆಯನ್ನು ಬರಿಬೇಕಾಯ್ತು. ಆಮೇಲೆ ವಿಲನ್ ಇದ್ದಾನೆ ಅದರಲ್ಲಿ ಒಬ್ಬ, ತುಂಬಾ ಒಳ್ಳೆಯ ತರ ಇರ್ತಾರೆ, ಗೋಮುಖ ವ್ಯಾಘ್ರ ಅವನು. ಅವ್ನು ಯಾವ ಬೇರೆ ತರ ಒಂದು ಆಯಾಮ ಕೊಡಬೇಕು ಅಂತ ಹೇಳಿ ಅವನನ್ನು ಒಂದು ಕವಿ ತರ ಮಾಡಿದ್ದೆ ನಾನು ಸಿನಿಮಾದಲ್ಲಿ. ಒಂದಿಷ್ಟು ಕವನಗಳನ್ನ ಬರೆದೆ, ಅದನ್ನ ತರ್ಜುಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿತ್ತು, ಒಳ್ಳೆಯ ಅನುಭವ ಸಿಕ್ತು ನನಗೆ. ಒಂದು ಶಾರ್ಟ್ ಅಲ್ಲಿ ಅಷ್ಟು ಡೈಲಾಗ್ಸ್ ಪಾಪ ಇವರೆಲ್ಲರೂ ಕಲಿಬೇಕಾಯ್ತು. ಯಾಕಂದ್ರೆ ಒಂದು ಶಾರ್ಟ್ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ರು ಅಷ್ಟು ಡೈಲಾಗ್ ಬೈಹಾಟ್ ಆಗಿರ್ಬೇಕು, ತಕ್ಷಣ ಹೋಗ್ಬೇಕು, ಆಮೇಲೆ ಡಬ್ಬಿಂಗ್ ಇರ್ಲಿ, ಬಟ್ ಅಲ್ಲಿ ಬೇಕೇ ಬೇಕಲ್ಲ ಅದು. ಸೊ ಥ್ಯಾಂಕ್ಸ್ ಟು ದ ಆರ್ಟಿಸ್ಟ್, ನಿಜವಾಗ್ಲೂ ಒಳ್ಳೆ ಅದ್ಭುತ. ನಾನು ಡಬ್ಬಿಂಗ್ ಮಾಡುವಾಗ ನೋಡಿದೆ, ಪ್ರತಿಯೊಬ್ಬರು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಖುಷಿ ಆಯ್ತು. ನನ್ನ ಸಂಭಾಷಣೆ ದೊಡ್ಡ ತೆರೆಯ ಮೇಲೆ ಬರ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ. ಹಾಗೂ ಥ್ಯಾಂಕ್ಸ್ ಟು ದಿ ಟೀಮ್ ಅಂತ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಎಲ್ಲ ಭಾಷೆಯಲ್ಲಿ ಅವರೇ ಸಂಭಾಷಣೆ ಬರೆದಿರೋದು? ನಾನು ಬರೀ ಕನ್ನಡದಲ್ಲಿ ಮಾತ್ರ ಬರೆದಿರೋದು. ಮಿಕ್ಕ ಭಾಷೆಗಳಲ್ಲಿ ಅದನ್ನ ಅನುವಾದ ಮಾಡಿಸಿದ್ದಾರೆ ಸರ್, ಮಾಡಿಸಿದ್ದಾರೆ. ಇಲ್ಲಿ ಬಹುಶಃ ತಮಿಳ್ ಬರೆದಿರೋರು ಯಾರಿದ್ದಾರೆ? ಶ್ರೀರಾಮನ್ ಅಂತ ಅವರು ಇದ್ದಾರೆ ಇಲ್ಲಿ. ತಮಿಳಲ್ಲಿ ಜಯರಾಮನ್ ಅಂತ ಬರೆದ್ರು, ತಮಿಳಿಗೆ ನಾವು. ಹಿಂದಿ ಜಯಶ್ರೀ ಹಿಂದಿ ಬರೆದಿದ್ದು ಇವರು ಜಯಶ್ರೀ ಅಂತ. ಮಲಯಾಳಂ ತೆಲುಗು ಬರ್ತಿದ್ದು ಪೀನಿ ಅಂತ. ನಮಸ್ಕಾರ ಎಲ್ರಿಗೂ. ಕನ್ನಡತಿ ಆದ್ರೂ ಹಿಂದಿಯಲ್ಲಿ ಡೈಲಾಗ್ಸ್ ಬರೆಯುವಂತಹ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನನ್ನ ಗುರು ಯಾವತ್ತೂ ಹೇಳ್ತಾರೆ, ಕಕೂನಿಂದ ಹೊರಗಡೆ ಬರಬೇಕು, ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕು. ದೆನ್ ಓನ್ಲಿ ವಿ ವಿಲ್ ಅಟೈನ್ ಪರ್ಫೆಕ್ಷನ್. So thank you so much once again, Roger sir, for giving such an amazing opportunity to me. And this is for the first time I have written dialogues for the movie. Aditi movie. Thank you once again, and congratulations to the entire team and all the best. And ಇನ್ನೊಂದು, ಎಲ್ಲರ ಹತ್ರನೂ ಇವಾಗ ನೋಡಿ, ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ ಮೇಲೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಎಫರ್ಟ್ಸ್ ಏನೆಲ್ಲ ಹಾಕ್ತೀವಿ, ನಮ್ಮ ಎಫರ್ಟ್ಸಿಗೆ ಒಂದು ಬೆಲೆ ಸಿಗಬೇಕು. ಅದು ಸಿಗಬೇಕು ಅಂದರೆ ಯಾರು ಆಡಿಯನ್ಸ್ ಇದ್ದಾರೆ ಅವರ ಪ್ರೋತ್ಸಾಹ ಬೇಕು ನಮಗೆ. ಸೊ ಐ ವಾಂಟ್ ಥ್ರೂ ಆಲ್ ದ ಮೀಡಿಯಾ ಐ ವುಡ್ ರಿಕ್ವೆಸ್ಟ್ ಆಲ್ ದ ಪೀಪಲ್ ಟು ಪ್ಲೀಸ್ ವಾಚ್ ದಿಸ್ ಮೂವಿ ಆ್ಯಂಡ್ ಸಪೋರ್ಟ್ ದ ಎಂಟೈರ್ ಟೀಮ್. ಸೊ ದಟ್ ನಿಮ್ಮ ಸಪೋರ್ಟಿಂದ ಇನ್ನ ನಮಗೆ ಹೆಚ್ಚು ಅಪರ್ಚುನಿಟೀಸ್ ಸರ್ ಕೊಡ್ತಾರೆ. ಹಾಗೆ ಫ್ಯೂಚರಲ್ಲಿ ಬೇರೆ ನಮಗೆ ಆಪರ್ಚುನಿಟೀಸ್ ಸಿಕ್ಕಿದ್ರೂ ಒಂದು ಖುಷಿಯಿಂದ ನಾವು ಅದು ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಅದೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕುಮುದಮ್ಮ ಒಂದು ಪಾಯಿಂಟ್ ಮಿಸ್ ಮಾಡಿದ್ದಾರೆ ಹೇಳಿದ್ರು, ಬರೀ ಸಂಭಾಷಣೆ ಅಷ್ಟೇ ಅಲ್ಲ, ನಮ್ಮ ಹೀರೋಯಿನ್ಗೆ ಅವರೇ ವಾಯ್ಸ್ ಕೊಟ್ಟಿರೋದು ಅದಿತಿಗೆ. ಸೊ ಅದಂತೂ ಮಿಸ್ ಮಾಡಿಬಿಟ್ಟಿದ್ರು. ನಾನು ಒಂದು ಸೀನ್ ನೋಡಿದೆ, ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅವ್ರ ವಾಯ್ಸ್ ತರನೇ ಸೇಮ್ ಹಂಗೆ ಬಂದಿದೆ. ಗ್ರೇಟ್ ವರ್ಕ್. ಆಮೇಲೆ ಆ ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಹಿಂದಿಯಲ್ಲಿ, ಸ್ಪೆಷಲ್ ಕ್ಯಾರೆಕ್ಟರ್ ಅವ್ರಿಗೂ ವಾಯ್ಸ್ ಓವರ್ ಹಿಂದಿಯಲ್ಲಿ ಕೊಟ್ಟಿರೋದು ನಾನೇ. ಸೊ ಅಗೇನ್ ಇಟ್ ಈಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ being a voice over artist. I got a so all the best to all of you and to me as well. ಯಾಕಂದ್ರೆ ಫಿಂಗರ್ಸ್ ಕ್ರಾಸ್ ಹೇಳ್ತೀನಿ, ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ಆಸ್ ಐ ಸೆಡ್ ಹಿಂದಿ ಡೈಲಾಗ್ಸ್ ಬರೆಯುವಂತಹ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಫ್ಯೂಚರಲ್ಲೂ ಸಿಗಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. Release date
We are planning to release on June, Pan India. And even we are expecting this movie to come in Jio Hotstar. OTT ಬರುತ್ತೆ. And audio label, it has been there in all platforms, including Spotify and Apple and Android. Wherever I think more than 20 platforms we are there audio already we released today. Please you can listen on all the platforms, it's available. Even YouTube teaser barutte. It will already be launched, you can see there on Millennium Ad Media and Y2K Music. Thank you. Anything else?